ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟ್ಯೂಸ್ಡೇ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಗಲೇ ಒಂದು 7 ಗಂಟೆ ಆಗಿದೆ. ನನ್ನ ನೈಟ್ ರೂಟೀನೇ ಶೇರ್ ಮಾಡ್ಕೊಳ್ಳೋದಕ್ಕಾಗೋದು. ನೆನ್ನೆನೂ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು, ಇವತ್ತೂ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಸೊ ಹಂಗಾಗಿ ನನ್ನ ಬೆಳಗ್ಗೆಯಿಂದ ಬ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇವಾಗ ನನ್ನ ನೈಟ್ ರೂಟೀನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಂದೆರಡು ದಿನ ಟೆರೆಸ್ ಮೇಲೆಲ್ಲ ಮಲಗಿದ್ವಿ, ಸೆಕೆ ಜಾಸ್ತಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಬೆಡ್ಶೀಟ್ಗಳನ್ನೆಲ್ಲ ಒಗ್ದಾಕ್ಬೇಕಿತ್ತು. ಹಾಗಾಗಿ ಇವತ್ತೆಲ್ಲ ಫುಲ್ಲು ಅದೇ ಕೆಲಸನೇ ಆಗೋಯ್ತು. ಬೆಡ್ಶೀಟು ಅಂತ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದು. ವಾಷಿಂಗ್ ಮಿಷಿನ್ ಇರೋದಕ್ಕೆ ಸರಿ ಹೋಗೈತೆ, ಇಲ್ಲ ಅಂತಂದರೆ ನನ್ನ ಕತೆ ಅಷ್ಟೇ ಮುಗ್ದಿರೋದು. ನೆನ್ನೆನೂ ಫುಲ್ಲು ಜಾಸ್ತಿ ಬಟ್ಟೆಗಳು ಇತ್ತು. ಸ್ವಲ್ಪ ಕೈಯಲ್ಲಿ ಒಗ್ದೆ, ಸ್ವಲ್ಪ ಮಿಷಿನಿಗೆ ಹಾಕ್ತೆ. ಕೈಯಲ್ಲಿ ಒಗ್ಗಿ ಅಂಥವೆಲ್ಲ ಕೈಯಲ್ಲೇ ಒಗ್ದಾಕ್ತೆ. ಕಲರಲ್ಲೆಲ್ಲ ಜಾಸ್ತಿ ಕೊಳೆ ಹೋಗೋದಿಲ್ವಲ್ಲ, ಸೊ ಹಂಗಾಗಿ ಕೈಯಲ್ಲೇ ಒಗ್ದಾಕಿದೆ. ಸ್ವಲ್ಪ ಬಟ್ಟೆಗಳನ್ನ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಇವತ್ತು ಫುಲ್ಲು ಒಂದು 3 ಟೈಮ್ಸ್ ಏನೋ ಬೆಡ್ಶೀಟ್ಗಳನ್ನ ಹಾಕಿ ಒಗ್ದಾಕಿದ್ದೀನಿ. ನಾಳೆನೂ ಸ್ವಲ್ಪ ಬಟ್ಟೆಗಳು ಒಗ್ಯೋದಿದೆ, ಅವನು ಕೂಡ ತೊಳೆದಾಕಬೇಕು. ಟೆರೆಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ನಾಳೆ ಕೆಲಸ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಟೆರೆಸ್ಸು ಗುರುವಾರ ಕ್ಲೀನ್ ಮಾಡ್ಕೊತೀನಿ. ನಾಳೆ ಪೂಜೆ ಕೂಡ ಇದೆ. ನೋಡೋಣ ಟೈಮ್ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಳ್ತೀನಿ. ಯಾಕಂತಂದರೆ ಟೆರೆಸ್ಸಲ್ಲೆಲ್ಲ ಜಾಸ್ತಿ ಓಡಾಡೋದೇ ನಾವು. ಸ್ವಲ್ಪ ಗಿಡಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಅಲ್ಲಿ ಕ್ಲೀನಾಗಿ ಇಟ್ಕೊಳ್ಳೇಬೇಕು. ಇನ್ನು ಅಕ್ಕಪಕ್ಕ ಮನೆಯವ್ರನ್ನ ಕೇಳೋದಕ್ಕಾಗೋದಿಲ್ಲ, ಕ್ಲೀನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಪ್ರತಿ ಸಲನೂ ನಾನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ಅನ್ನೇನು ಕೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಅದೊಂದು ಕ್ಲೀನ್ ಮಾಡ್ಕೊಬೇಕು. ನಾಳೆ ಪೂಜೆ ಮುಗಿಸ್ಕೋಬೇಕು. ಸೊ ಹಂಗಾಗಿ ನಾಳೆ ಎಲ್ಲ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಇವತ್ತೇ ಚಿಕನ್ ತಗೊಂಬರೋದಕ್ಕೆ ಹೋಗಿದ್ದಾರೆ. ಹಬ್ಬದಲ್ಲಿ ಹುಷಾರಿಲ್ದಂಗೆ ಆಗಿದ್ದಕ್ಕೆ ನಿಜವಾಗ್ಲೂ ವರ್ಷದೊಟ್ಟಿನ ದಿನ ನಾನು ಚಿಕನ್ನು ತಿಂದಿಲ್ಲ, ಮಟನ್ನು ತಿಂದಿಲ್ಲ. ಇವಾಗ ನನಗೆ ತಿನ್ನಂಗೆ ಆಗಿತ್ತು. ಆದರೂ ನಾನು ಹೇಳಿರಲಿಲ್ಲ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ. ಯಾಕೋ ನಮ್ಮ ಮನೆಯವ್ರಿಗೆ ತಿನ್ನಂಗೆ ಆಯ್ತೇನೋ, ಹಂಗಾಗಿ ತಗೊಬರ್ತೀನಿ ಅಂತ ಹೋಗಿದ್ದಾರೆ. ತಂದಮೇಲೆ ಅಡುಗೆ ಮಾಡಬೇಕು. ಇವಾಗ ಬೆಡ್ಶೀಟು ಒಗ್ದಿರೋನೆಲ್ಲ ಎತ್ಕೊಬಂದು ಮಡಿಸಿಟ್ಟು ಸ್ವಲ್ಪ ಪೂಜೆ ಮಾಡ್ಕೊಬೇಕಿತ್ತು. ಪೂಜೆ ಮುಗಿಸ್ಕೊಂಡೆ. ಇನ್ನು ಅಡುಗೆ ಕೆಲಸ ಶುರು ಮಾಡ್ಕೊಬೇಕು. ನೋಡಬೇಕು ಚಿಕನ್ ತಂದಮೇಲೆ ಫ್ರೈ ಮಾಡೋದಾ ಇಲ್ಲ ಬಿರಿಯಾನಿ ಮಾಡೋದಾ ನೋಡಿ ಮಾಡಿಕೊಡ್ಬೇಕು. ಅಡುಗೆ ಕೆಲಸ ಒಂದಿದೆ ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇನ್ನು ಡೈಲಿ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡೇ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಹಳೆ ವಿಡಿಯೋಸ್ಗಳು ಏನಿದ್ದಾವೆ ಅವು ಒಂದು 5-6 ವಿಡಿಯೋ ಇದ್ದಾವೆ, ಅದು ಕೂಡ ಜೊತೆಯಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನಮ್ಮ ಮನೆಯವ್ರು ಬಂದಮೇಲೆ ಚಿಕನ್ ಎಷ್ಟ ಇದೆ ಅಂತ ನೋಡ್ಬಿಟ್ಟು ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿರಲಿಲ್ಲ. ನಮ್ಮ ಮನೆಯವರು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಫ್ರೈ ಮಾಡಿಬಿಡು ಸ್ವಲ್ಪ ಗಟ್ಟಿಯಾಗಿ ಅಂತ ಹೇಳಿದರು. ಹಾಗಾಗಿ ಚಿಕನ್ 1 kg ತೊಗೊಂಡಿದ್ರು. ಅರ್ಧ kg ಚಿಕನ್ನ ಬಿರಿಯಾನಿಗೆ ಹಾಕ್ಬಿಟ್ಟು ಬಿರಿಯಾನಿ ಮಾಡಿಕೊಂಡು ಇನ್ನು ಅರ್ಧ kg ಚಿಕನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಸುಕ್ಕ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬ್ಯಾಚುಲರ್ಸ್ಗಂತೂ ಸಖತ್ತು ಹೆಲ್ಪ್ ಆಗುತ್ತೆ ಈ ಥರ ಸುಕ್ಕ ಮಾಡ್ಕೊಳ್ಳೋದು. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ವೈಟ್ ರೈಸಿಗೆ ತಿನ್ಕೊಬೋದು, ಇಲ್ಲಾಂತಂದರೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಹಿಂಗೆ ಬಿರಿಯಾನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅವ್ರಿಗೆ ಅರ್ಧ ಗಂಟೆಗೆ ನಿಂಗೆ ಯಾಕೆ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಸ್ವಲ್ಪ ಈರುಳ್ಳಿ ಇದೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು, ಇನ್ನು ಈರುಳ್ಳಿ ಎಲ್ಲ ಅಲ್ಲೇ ಸಿಂಕ್ ಹತ್ರ ಬೇಗ ಬೇಗ ಅಲ್ಲೇ ತೊಳ್ಕೊಳ್ಳೋದು. ಅಲ್ಲೇ ಹಚ್ಬಿಟ್ಟು ಕುಕ್ಕರ್ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಒಂದು ಕಡೆ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೇ ಹಚ್ಚಿ ಹಂಗೆ ಹಾಕೋತಾರ. ಇನ್ನೊಂದು ಸೈಡು ಸ್ವಲ್ಪ ಚಿಕನ್ ಫ್ರೈನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇದನ್ನ ಶುಂಠಿ ಟೊಮೊಟೊ ಪುದೀನ ಕೊತ್ತಂಬರಿ ಇದೆಲ್ಲ ಸ್ವಲ್ಪ ಹಚ್ಬಿಟ್ಟೆ ಹಾಕೋದು, ಯಾವುದನ್ನು ರುಬ್ಬಂಗೆ ಇಲ್ಲ. ಸೊ ಹಂಗಾಗಿ ಆ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಬೇಗನೂ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಿಂಗೆ ಬೇಗ ಬೇಗನೂ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಒಂದು ಕಡಾಯಲ್ಲಿ ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು, ಜಾಸ್ತಿ ಏನು ಬ್ರೌನ್ ಕಲರ್ ಏನು ಬರೋದು ಬೇಡ, ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು. ಅದಾದಮೇಲೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡು ಚಿಕನ್ನ ತೊಳೆದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋದು. ಉಪ್ಪು ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡು ಅದಾದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಆದಷ್ಟು ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಫ್ರೈ ಮಾಡಬೇಕಾದ್ರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು.
ಅದು ಚಿಕನ್ ಫುಲ್ಲು ನೀರು ಏನು ಬರುತ್ತೆ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿನೇ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಚಿಕನ್ನು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಲಿಡ್ ಕ್ಲೋಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ. ಸೊ ಹಂಗಾಗಿ ನಾನು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಿರಿಯಾನಿನೂ ಇನ್ನೊಂದು ಸೈಡ್ ಆಗ್ತಾಯಿದೆ. ಬಿರಿಯಾನಿನೂ ಆಗಬೇಕು, ಫ್ರೈನೂ ಆಗಬೇಕು. ಅಲ್ಲೇ ಬೇಗ ಬೇಗ ಹಚ್ಕೊಂಡು ಬೇಗ ಬೇಗ ಅಡುಗೆನೂ ಕೆಲಸ ಮುಗಿಸ್ಕೋಬೇಕು. ಹಂಗಾಗಿ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಮತ್ತು ಜ್ಯೂಸ್ ಕೂಡ ಮಾಡ್ಕೊಬೇಕಿತ್ತು, ಲೆಮನ್ ಜ್ಯೂಸು. ಸೊ ಎಲ್ಲ ಕೆಲಸನ ಅರ್ಧ ಗಂಟೆಲೇ ಮುಗಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಇದನ್ನ ಮಾತ್ರ ಫ್ರೈಡ್ ಮಾತ್ರನ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದು. ಇದು ಬಿರಿಯಾನಿ ಮಾಡ್ಕೊಳ್ಳೋದಿಲ್ಲ, ಏನೂ ವಿಡಿಯೋ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ನನ್ನ ವ್ಲಾಗಲ್ಲೆಲ್ಲ ಜಾಸ್ತಿ ನಾನ್ ವೆಜ್ ಚಿಕನ್ ಏನಾದರೂ ಮಾಡ್ತೀನಿ ಅಂತಂದರೆ ಬಿರಿಯಾನಿನೇ ಮಾಡೋದು. ಸೊ 1-2-3 ವಿಡಿಯೋದಲ್ಲೇ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ, ಫ್ರೈಡ್ ಅಷ್ಟೇ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಮ್ರಾ ಒಂದೇ ಕಡೆ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಹಂಗಾಗಿ ಬೇರೆ ಬೇರೆ ಕಡೆ ಆ್ಯಂಗಲಲ್ಲಿ ಸೆಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಒಂದು ಸೈಡ್ ಕ್ಯಾಮ್ರಾ ಇಟ್ಟು ಬರೀ ಫ್ರೈಡ್ ಅಷ್ಟೇ ವಿಡಿಯೋ ಬರಲಿ ಸಾಕು, ಬಿರಿಯಾನಿದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಹೆಂಗೂ ಬಿರಿಯಾನಿ ಮಿಕ್ಸ್ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ತೋರಿಸ್ತೀನಲ್ಲ ಅಂತ ಹೇಳ್ಬಿಟ್ಟು ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ಫ್ರೈಡ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇದು ಚಿಕನ್ದು ಲಿವರ್ ಬರುತ್ತಲ್ಲ, ಅದನ್ನೆಲ್ಲ ಆಟೋ ಏನೋ ಅಂತ ಅಂತಾರಲ್ಲ, ಅದನ್ನು ಪ್ರತಿ ಸಲ ತಂದಾಗ ಅದನ್ನು ಚಾಕ್ನ ಥರ ಮಾಡಿಕೊಂಡು ನಾನು ನನ್ನ ಮಗ ತಿನ್ಕೊತಾ ಇದ್ವಿ. ಈ ಸಲ ಅದೆಲ್ಲ ಮಾಡೋದಕ್ಕೆ ಟೈಮ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಫ್ರೈಗೆ ಹಾಕ್ಕೊಂಡಿದ್ದೀನಿ. ಸೊ ಅದು ನಾನೇ ತಿನ್ನೋದು, ಮನೇಲಿ ಯಾರೂ ತಿನ್ನಲ್ಲ. ಚಿಕ್ಕ ಹುಡುಗಿನಾಗ ತುಂಬ ಅದೇನಾದರೂ ನಮಗೆ ಆರ್ಟಿಂದ ಏನಾದರೂ ನಮ್ಮಮ್ಮ ಕೊಡಲಿಲ್ಲ ಅಂತಂದರೆ ನಾನು ನನ್ನ ತಮ್ಮ ಇಬ್ಬರು ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ತಿಂದೆವು. ಸೊ ಅಷ್ಟು ಇಷ್ಟ. ಇವಾಗಲೂ ಅಷ್ಟೇ. ಇವಾಗ ಆ ಥರ ಸಾಂಬಾರಲ್ಲೆಲ್ಲ ತಿನ್ನೋಕೆ ಅಷ್ಟೇನು ಇಷ್ಟ ಆಗೋದಿಲ್ಲ ನನಗೆ. ಚಾಕ್ನ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಯಾವಾಗಾದರೂ ನೆಕ್ಸ್ಟು ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮಗನಿಗೂ ಸಖತ್ ಇಷ್ಟ ಆಗುತ್ತೆ. ನಾನು ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ. ನಮ್ಮ ಮನೆಯವ್ರು ತಿನ್ನಲ್ಲ ಅದನ್ನು, ಅವ್ರಿಗೆ ನಾನ್ ವೆಜ್ಜೇ ಇಷ್ಟ ಆಗೋಲ್ಲ ಅಂತಿದ್ರಲ್ಲಿ ಇದನ್ನೆಲ್ಲ ಚಾಕ್ನಾಗೆಲ್ಲ ಅವ್ರಿಗೆ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಸೊ ಹಂಗಾಗಿ ನಾನು ನನ್ನ ಮಗ ಇಬ್ಬರು ಮಾಡ್ಕೊಂಡು ತಿಂತೀವಿ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದ್ರೆ ಖಂಡಿತ ಆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಸ್ವಲ್ಪ ಚಿಕನ್ ಫ್ರೈ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಅರಿಶಿನ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಸೊ ಹಂಗಾಗಿ ಇನ್ನೊಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬೇಕಾದ್ರೇ. ಇವಾಗ ಸ್ವಲ್ಪ ಮಸಾಲೆ ಒಂದವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದೆಲ್ಲ ಫುಲ್ಲು ಆದಷ್ಟು ಒಂದು 80% ಫುಲ್ಲು ಡ್ರೈ ಆಗಬೇಕು ನೀರು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಇನ್ನು ಅದಾದಮೇಲೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಮಾಡೋದಕ್ಕಿಟ್ಟು ಅಡುಗೆ ಆಗಬೇಕಾದ್ರೆ ಅಡುಗೆ ಮನೇಲಿ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ಸಲನೂ ಹಿಂಗೆ ಮಾಡೋದು. ಅಡುಗೆ ಕೆಲಸ ಆಯಿತು ಅಂತಿದ್ದಂಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮತ್ತು ವಿಡಿಯೋದಲ್ಲೆಲ್ಲ ಸ್ವಲ್ಪ ಗಲೀಜಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕಿಂತ ಮುಂಚೆನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೂ ಹಿಂಗೇ. ಸೊ ನನಗೆ ಆದಷ್ಟು ಅಡುಗೆ ಮನೆ ಕ್ಲೀನಾಗಿರಬೇಕು. ಮತ್ತು ನಾನು ಓಡಾಡೋ ಜಾಗದಲ್ಲೂ ಅಷ್ಟೇ ಒಂಥರ ಎಲ್ಲ ಕಸ ಎಲ್ಲ ಬಿಸಾಕೊಂಡು ಓಡೋದಕ್ಕೆ ನನಗೆ ತುಂಬ ಒಂಥರ ಹಿಂಸೆ ಅಂತ ಅನಿಸ್ಬಿಡುತ್ತೆ. ಆದಷ್ಟು ಕ್ಲೀನಾಗೆ ಇಟ್ಕೊಂಡಿರ್ತೀನಿ. ನನ್ನ ಮಗ ಅಂತೂ ಮನೆಗೆ ಗಲೀಜು ಮಾಡ್ತಾನೆ ಇರ್ತಾನೆ. ಬೆಳಗಿನ ಸಂಜೆವರೆಗೂ ನನಗೆ ಮನೆ ಕ್ಲೀನ್ ಮಾಡೋದೇ ಆಗೋಗ್ಬಿಡುತ್ತೆ. ಹಂಗಾಗಿ ಆದಷ್ಟು ನೀಟಾಗೇ ಇರುತ್ತೆ ಮನೆ. ಯಾವತ್ತಾದರೂ ನಾನು ದಿನ ಗಲೀಜು ಮಾಡ್ಕೊಂಬಿಟ್ಟಿರ್ತೀನಲ್ಲ, ಆ ಟೈಮಲ್ಲಿ ಯಾರಾದರೂ ಮನೆ ಬಾಡಿಗೆ ಇರೋದ್ರಲ್ವ, ಈ ಮನೆ ತಾಣೋರು ಯಾರಾದರೂ ಬಂದಾಗ ಆ ಟೈಮಲ್ಲೇ ಗಲೀಜಾಗ್ಬಿಟ್ಟಿರುತ್ತೆ. ಬೆಳಗ್ಗೆನೇ ಬಂದುಬಿಟ್ಟಿರ್ತಾರೆ. ನನಗೆ ಬೆಳಗ್ಗೆ ಟೈಮು ಒಂದು 8 ಗಂಟೆ 9 ಗಂಟೆ ಮೇಲೆ ಬಂದರೆ ಮನೆ ನೀಟಾಗಿರುತ್ತೆ. ಇನ್ನು ನಾವು ಎದ್ದೇ ಇರೋಲ್ಲ ಒಂದೊಂದು ಟೈಮು, ಆವಾಗಲೇ ಬಂದುಬಿಡ್ತಾರೆ 7 ಗಂಟೆಗೆಲ್ಲ. ಆವಾಗ ನನಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಅಯ್ಯೋ ಮನೆಯೆಲ್ಲ ಇಷ್ಟು ಗಲೀಜಾಗೈತೆ ಇವಾಗ ಬಂದುಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆದಷ್ಟು ಕ್ಲೀನಾಗಿ ಇಟ್ಕೊಂಡೇ ಇರ್ತೀನಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕುಕ್ಕರ್ ವಿಜಲ್ ಕೂಗ್ಸೋದಕ್ಕಿಟ್ಟು ಇನ್ನು ಬಿರಿಯಾನಿ ಎಲ್ಲ ಅದಾದಮೇಲೆ ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಅದು ಕೂಡ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಮೊಸರು ಬಜ್ಜಿ ಕೂಡ ಮಾಡಿಕೊಂಡೆ. ಮೊಸರು ಬಜ್ಜಿ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಬೆಳಗೋದಿತ್ತು.
ಅದೆಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡಿದ್ದೆ. ತುಂಬ ಸೆಕೆ ಇರೋದ್ರಿಂದ ಅಡುಗೆ ಕೆಲಸ ಮಾಡೋಕ್ಕೇ ಆಗೋದಿಲ್ಲ. ಎಷ್ಟೊತ್ತಪ್ಪ ಅಡುಗೆ ಕೆಲಸ ಮುಗಿಯುತ್ತೆ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಸೆಕೆ ಆಗ್ತಾ ಇರುತ್ತೆ. ಫುಲ್ಲು ನನಗೆ ಮುಗ್ತಾ ಎಲ್ಲ ನೀರು ಇಳಿತಾ ಇರುತ್ತೆ, ಅಷ್ಟೊಂದು ಸೆಕೆ ಬರ್ತಾ ಇರುತ್ತೆ. ಎಷ್ಟು ಬೇಗ ಕೆಲಸ ಮುಗಿಯುತ್ತಪ್ಪ ಅಡುಗೆ ಕೆಲಸ, ಆಚೆ ಹೋಗ್ಬಿಡೋಣ, ಫ್ಯಾನ್ ಹಾಕೊಂಡು ಕುತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಂಗಾಗಿ ಬೇಗ ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಹೋಗಿ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡಿದ್ದೆ ನನ್ನ ಮಗನ ಜೊತೆ ಮಾತಾಡಿಕೊಂಡು. ಇನ್ನು ಜ್ಯೂಸ್ ಕೂಡ ಮಾಡಿದ್ದೀನಿ. ಸ್ವಲ್ಪ ಅದನ್ನೆಲ್ಲ ಸೋಸ್ಬಿಟ್ಟು ಸ್ವಲ್ಪ ಫ್ರಿಡ್ಜಲ್ಲಿ ಇಡೋಣ, ತಣ್ಣಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೋಸ್ಬಿಟ್ಟು ಎತ್ತಿಡ್ತಾಯಿದ್ದೀನಿ ಫ್ರಿಜ್ಗೆ ಇಡೋಣ ಅಂತ ಹೇಳ್ಬಿಟ್ಟು. ಇನ್ನು ನೋಡ್ತಾ ಇರ್ಬೋದು ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಒಂದು 20% ಅಷ್ಟು ನೀರಿದ್ದರೆ ಸಾಕು. ಅದರಲ್ಲಿ ಪೂರ್ತಿ ಈ ಥರ ಡ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಚಿಕನ್ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಸೊ ಅದು ಕಟ್ ಮಾಡಿಬಿಟ್ಟು ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಅದು ಕೈಗೂ ಸಿಗ್ತಾ ಇರಲಿಲ್ಲ, ಜಾರ್ಕೊಂಡು ಹೋಗ್ತಿತ್ತು, ಸಖತ್ತು ಸಾಫ್ಟ್ ಆಗಿಬಿಟ್ಟಿತ್ತು. ಹಂಗಾಗಿ ಸೊ ಚಿಕನ್ ಫ್ರೈ ಕೂಡ ರೆಡಿಯಾಗಿ ಇನ್ನೊಂದು ಸೈಡ್ ಬಿರಿಯಾನಿ ಕೂಡ ರೆಡಿಯಾಗಿದೆ. ಜ್ಯೂಸು ರೆಡಿ ಆಯಿತು. ಮೊಸರು ಬಜ್ಜಿ ಎಲ್ಲ ಮಾಡಿಟ್ಟು ಆಚೆ ಬಂದು ಕೂತ್ಕೊಂಡು ನನ್ನ ಮಗನ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಮಾತಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೇರೆ ರೇಗ್ಬಿಟ್ಟಿದ್ರು, ಅದಕ್ಕೆ ಅವನು ಪಾಪ ಬೇಜಾರು ಮಾಡ್ಕೊಂಡಿದ್ದಾನೆ. ಯಾವಾಗಲೂ ತೀಟೆ ಮಾಡ್ತಾಯಿದ್ದೆ, ಇನ್ನೇನು ಮಾಡೋದು, ನಮಗೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅವನ್ನ. ಸೊ ಹಂಗಾಗಿ ಒಬ್ಬರು ಬೈದರೆ ಒಬ್ಬರು ಮುತ್ಸೋದು ಆ ಥರ ಮಾಡ್ತಾಯಿರ್ತೀವಿ. ಅದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ, ಮುಖ ನೋಡೋದಕ್ಕಾಗ್ತಾಯಿಲ್ಲ. ಅವ್ನು ಸಮಾಧಾನ ಮಾಡೋದೇ ಒಂದು 5-10 ನಿಮಿಷ ಅವ್ನು ಸಮಾಧಾನ ಮಾಡಬೇಕು ಕುಂಡ್ರಿಸ್ಕೊಂಡು, ಅವಾಗ ಸರಿ ಹೋಯ್ತಾನೆ. ಇಲ್ಲ ಅಂತಂದರೆ ಹಿಂಗೆ ಬೇಜಾರು ಮಾಡ್ಕೊಂಡು ಮುನ್ಸ್ಕೊಂಡು ಓಡಾಡ್ತಾ ಇರ್ತಾನೆ. ಕೋಪ ಮಾಡ್ಕೊಳ್ಳೋದೆಲ್ಲ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನೆ, ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಆದಷ್ಟು ನಾವು ಬೈಯೋದಕ್ಕೆ ಹೊಡೆಯೋದಕ್ಕೆ ಜಾಸ್ತಿ ಹೋಗೋದಿಲ್ಲ. ನಾನೇ ಒಂದು ಸ್ವಲ್ಪ ಜಾಸ್ತಿ ಬೈತಾ ಇರ್ತೀನಿ. ಅವನು ಒಂಥರ ನನಗೆ BP ರೈಸ್ ಮಾಡಿಬಿಡ್ತಾನೆ. ಸೊ ಹಂಗಾಗಿ ಪಾಪ ನಾನೇ ಒಂದೊಂದು ಸಲ ಬೈತಾ ಇರ್ತೀನಿ, ಜಾಸ್ತಿ ಕೋಪ ಬರ್ಸಿದ್ರೆ ಹೊಡೆದೇ ಬಿಡ್ತೀನಿ. ಪಾಪ ಅವನು ಪಾಪ ಒದೆ ತಿಂದು ಸುಮ್ಮನೆ ಆಯ್ತಾನೆ. ಮಕ್ಕಳು ಏನು ಮಾಡೋದಕ್ಕಾಗೋದಿಲ್ಲ, ಬಟ್ ನಾವು ಒಂದೊಂದು ಸಲ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ಹೊಡೆಯೋದು, ಬೈಯೋದು, ಮತ್ತು ಮುದ್ದು ಮಾಡೋದು, ಮತ್ತು ಸಮಾಧಾನ ಮಾಡೋದು, ಹಂಗೆ ಮಾಡ್ತಾಯಿರ್ತೀನಿ. ಅವರಪ್ಪ ಬೈದರೆ ನಾನು ಮುದ್ದು ಮಾಡೋದು, ನಾನು ಬೈದರೆ ಅವರಪ್ಪ ಮುದ್ದು ಮಾಡೋದು. ಸೊ ಹಿಂಗೆ ಮಾಡಿ ಅದಕ್ಕೆ ಸಮಾಧಾನ ಮಾಡ್ತೀವಿ. ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊಟಕ್ಕೆ ಕುತ್ಕೊಳ್ಳೋಣ ಅಂತೇಳ್ಬಿಟ್ಟು ಊಟ ಕೂಡ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಸ್ವಲ್ಪ ನನ್ನ ಮೈದನು ನನ್ನ ತಮ್ಮ ಇಬ್ಬರು ಬಂದಿದ್ದರು, ಅವರು ಕೂಡ ಊಟ ಮಾಡಿಕೊಂಡ್ರು. ಅವ್ರು ಬರ್ತಾರೆ ಅಂತಲೇ ನಮ್ಮ ಮನೆಯವ್ರು ಬೇಗ ಬೇಗ ಅಡುಗೆ ಮಾಡು, ಅವ್ರು ಬಂದು ಊಟ ಮಾಡ್ಕೊಂಡು ಹೊಟ್ಟೆ ಹಚ್ಕೊಂಡಿರ್ತಾರೆ. ಮಧ್ಯಾಹ್ನ ಟೈಮ್ ತಿಂದಿರೋದು, ಸಾಯಂಕಾಲ ಏನೂ ತಿಂದಿರೋದಿಲ್ಲ ಅವರು, ಕಾಫಿ ಟೀನೂ ಕುಡ್ದಿರಲ್ಲ. ಬೇಗ ಬೇಗ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ನೀನು ವಿಡಿಯೋ ಮಾಡಲೇಬೇಡ ಅಂತಾಯಿದ್ರು. ಅಡುಗೆ ಕೂಡ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಕೂಡ ಮುಗಿಸಿ ಹೋಗಿ ಆಚೆ ಕಡೆ ಕೂತ್ಕೊಂಡು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಕಸ್ರೆ ಅಂತ ಆಡ್ಕೊತಾರೆ, ಏನದು ಮಾಡ್ಕೊಳ್ಳೋದು ಅಷ್ಟೇ. ನಿನಗೆಲ್ಲ ಮಾಡಿದ್ರೆ ತಗೋತಗಿ ಇವಾಗಲಿ ಬಿಡು, ನೀನು ವಿಡಿಯೋನೇ ಮಾಡಲ್ಲ. ನಂಗೆ ಹಾಕಿಲ್ಲ, ನಂಗೆ ಹಾಕಿಲ್ಲ. ಸಾಕು. ಊಟಕ್ಕೆ ಅಂತ ಕುತ್ಕೊಂಡಿದ್ವಿ. ಊಟ ಮಾಡ್ಬೇಕಾದ್ರೆ ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅದಕ್ಕೆ ನನ್ನ ಇದನ್ನ ಅಕ್ಕ ನಾನು ಯಾಕೋ ಜಾಸ್ತಿ ಕಪ್ಕಿದ್ದೀನಿ ಕಣಕ್ಕ, ವಿಡಿಯೋ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಫೇರನ್ಲಿ ಹಾಕೋಬತ್ತೀನಿ ನೀರು ಅಂತವನೇ. ಇವನು ನನ್ನ ವಿಡಿಯೋ ಮಾಡ್ಕೊಬೇಡಮ್ಮ, ನನ್ನ ಕಣ್ಣಿಗೆ ಬೆಳಕು ಬೀಳುತ್ತೆ ಅಂತ ಹೇಳ್ಬಿಟ್ಟು ಲೈಟ್ಸ್ ಆನ್ ಆಗಿರುತ್ತಲ್ಲ ಬ್ಯಾಗ್ ಕ್ಯಾಮ್ರಾದಲ್ಲಿ. ಸೊ ಹಂಗಾಗಿ ಮುಖ ಮುಚ್ಕೊಳ್ತಾ ಇದ್ದಾನೆ. ಎಲ್ಲ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಳ್ತಾ ಇದ್ದೀವಿ. ಬಿರಿಯಾನಿ ಅಂತೂ ಸಖತ್ತಾಗುತ್ತೆ, ನನಗಂತೂ ಸಖತ್ತು ಫೇವ್ರೆಟ್. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ. ಸೊ ಹಂಗಾಗಿ ಬಿರಿಯಾನಿ ಮಾಡಿ ಊಟ ಮಾಡ್ಕೊಂಡ್ವಿ. ಹಲೋ ಹಲೋ ಅಳ್ಬೇಕು, ಅಳ್ಬೇಕಪ್ಪ. ಇಲ್ಲ ನೀನು ಅಳ್ಬೇಕು ಇವಾಗ, ಅಳ್ಬೇಕು. ಅಳು, ಅಳಲು. ಖುಷಿ ಆಯ್ತಿಯಾ? ಅಳಲ್ವಾ ನೀನು?
ಅವರಪ್ಪ ಫೋನ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಇವನು ಕೂಡ ಫೋನ್ ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಅಳ್ತೀನಿ ನೋಡು ಇವಾಗ ನೀನು ಏನಾರು ಕೊಡಲಿಲ್ಲ ಅಂತ ಇದ್ದ. ಹಂಗಾಗಿ ನಾನು ಇಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಅಳು ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿದ್ದೆ. ಅದಕ್ಕೆ ನಾನು ಅಳಲ್ಲ, ನಾನು ಖುಷಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಕ್ಯಾಮ್ರಾ ಮುಂದೆ ಬಂದರೆ ಸಾಕು, ಕ್ಯಾಮ್ರಾ ಆನ್ ಮಾಡ್ತಿದ್ದಂಗೆ ನಗೋದು, ಇಲ್ಲಾಂದರೆ ನಾಚಿಕೊಳ್ಳೋದು ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಳ್ತಾಯಿದ್ರು ಅಷ್ಟೇ, ನಾಚಿಕೊಂಡು ನಗಾಡ್ಕೊಂಡು ಹೋಗ್ಬಿಡ್ತಾನೆ. ನಮ್ಮಮ್ಮ ವಿಡಿಯೋ ಮಾಡ್ತಾಯಿದ್ದೆ ನಾನು ಅಳಬಾರ್ದು ಅಂತ ಹೇಳ್ಬಿಟ್ಟು ಅವ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಹಂಗಾಗಿ ಅಳೋದು ಇಲ್ಲ, ಸ್ವಲ್ಪ ಖುಷಿಯಾಗಿರ್ತಾನೆ ಆ ಟೈಮಲ್ಲಿ. ಅದಕ್ಕೆ ನಾನು ರೇಗಿಸ್ತಾ ಇದ್ದೆ ಅಳು ಅಂತ ಹೇಳ್ಬಿಟ್ಟು. ಆಮೇಲೆ ಹಾಯ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೆ. ಕ್ಯಾಮ್ರಾ ಮುಂದೆಲ್ಲ ಅವನು ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ನಾನು ವ್ಲಾಗ್ ಮಾಡೋಗು ಅಂತ ಅಂದರೆ ಸಾಕು, ಕ್ಯಾಮ್ರಾ ಆನ್ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ಗೆ ಇಟ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಸೊ ಹಂಗಾಗಿ ಅವನು ಮಾತಾಡಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಅವನ ತೊಡೆ ಮೇಲೆ ಮಲಗಿಸ್ಕೊಂಡು ನಿದ್ದೆ ಮಾಡಿಸಿ, ಅದಾದಮೇಲೆ ಅವ್ನು ಮಲಗಿದ್ಮೇಲೆ ಹೋಗಿ ಸ್ವಲ್ಪ ಜ್ಯೂಸ್ ಮಾಡಿದ್ನಲ್ಲ, ಸೊ ಕುಡ್ತಿರ್ಲಿಲ್ಲ, ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡಿದ್ದು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಅವರೆಲ್ಲ ಕುಡ್ದಿದ್ರು, ನಮ್ಮ ಮನೆಯವರು ನಾನು ಇಬ್ಬರು ಕುಡ್ದಿರಲಿಲ್ಲ. ಸೊ ಹಂಗಾಗಿ ಹೋಗಿ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗಿ ಇಬ್ಬರು ಕುಡ್ದು ಬಂದು ಮಲ್ಕೊಂಡ್ವಿ. ಪಾಪ ಅಷ್ಟೊತ್ತಿಗಾಗಲೇ ನಿದ್ದೆ ಮಾಡ್ತಿದ್ದ. ಇನ್ನು ನಾವು ಹೋಗಿ ಊಟ ಮಾಡಿ ಹೆವಿ ಆಗಿಬಿಟ್ಟಿತ್ತು, ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ದು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.